ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನ ಏನಿದೆ ಅದನ್ನು ನೋಡೋಣ. ಇದರಲ್ಲಿ ಸ್ನೇಹಿತರೆ ನಾವು ಆಧಾರಗಳು, ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಪ್ರಾಗೈತಿಹಾಸಿಕ ಕಾಲ, ಪ್ರಾಚೀನ ಭಾರತದ ನಾಗರಿಕತೆಗಳು, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಈಗ ಇವತ್ತಿನ ಕ್ಲಾಸನ್ನು ಆರಂಭಿಸೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬಾರ್ದು. ಓಕೆ, ಕ್ಲಿಯರ್ ಆಗಿದ್ದರೆ ನಾವು ಇದೀಗ ಸ್ಟಾರ್ಟ್ ಮಾಡೋಣ. ಅಧ್ಯಾಯ 1, ಆಧಾರಗಳು. ಇತಿಹಾಸದ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಏನಂತ ಕರಿತೀವಿ ಅಂದರೆ, ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ. ಆಧಾರಗಳು ಎನ್ನುತ್ತೇವೆ. ಇನ್ನು ಎರಡನೆಯ ಪ್ರಶ್ನೆಯತ್ತ ಗಮನ ಹರಿಸೋಣ. ಆಧಾರಗಳ ಪ್ರಮುಖ 3 ಪ್ರಕಾರಗಳು ಯಾವುವು ಅಂದರೆ ಸಾಹಿತ್ಯಿಕ ಆಧಾರ, ಪ್ರಾಕ್ತನ ಆಧಾರ ಹಾಗೂ ಮೌಖಿಕ ಆಧಾರಗಳು. ಇನ್ನು ಸಾಹಿತ್ಯಿಕ ಆಧಾರಗಳಲ್ಲಿ 2 ವಿಧಗಳು ಯಾವುವು ಅಂದರೆ ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ. ಇನ್ನು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂತಹ ಶ್ರೀ ವಿಜಯ ರಚಿಸಿದ ಕೃತಿ ಕವಿರಾಜ ಮಾರ್ಗ. ಕೌಟಿಲ್ಯನು ರಚಿಸಿದ ಪ್ರಸಿದ್ಧ ಕೃತಿಯ ಹೆಸರು ಅರ್ಥಶಾಸ್ತ್ರ. ಮೆಗಸ್ತಾನಿಸನು ಪ್ರಸಿದ್ಧ ಕೃತಿ ಯಾವುದು ಅಂದರೆ ಇಂಡಿಕಾ. ಹುಯೆನ್ ಸಾಂಗ್ ಬರೆದ ಕೃತಿ ಸಿಯೋಕಿ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಯಾವ ರಾಜನ ಆಡಳಿತವದಲ್ಲಿ ರಚಿತವಾಗಿದೆ? ಕದಂಬ ಮನೆತನಕ್ಕೆ ಸೇರಿದ ಕಾಕುತ್ಸ್ಥವರ್ಮ. ನಾಣ್ಯಗಳ ಸ್ವರೂಪ ಮತ್ತು ವಿಕಾಸದ ಬಗ್ಗೆ ತಿಳಿಸುವ ಅಧ್ಯಯನವನ್ನು ಏನೆಂದು ಕರೀತಾರೆ? ನಾಣ್ಯಶಾಸ್ತ್ರ ಅಂತ ಕರೀತಾರೆ. ಸಮುದ್ರಗುಪ್ತನು ಎಷ್ಟು ಪ್ರಕಾರದ ಚಿನ್ನ ನಾಣ್ಯಗಳನ್ನು ಬಳಸಿದ್ದ? 7 ಪ್ರಕಾರದ ಚಿನ್ನದ ನಾಣ್ಯಗಳು. ಅಮೋಘ ವರ್ಷನ ಕೃತಿಯ ಹೆಸರೇನಪ್ಪ ಅಂದರೆ ಅಶ್ವಘೋಷಂದು. ಇಮ್ಮಡಿ ಪುಲಕೇಶಿಯ ಪ್ರಸಿದ್ಧ ಶಾಸನ ಐಹೊಳೆ ಶಾಸನ. ಭೂಮಿಯಲ್ಲಿ ಹುದುಗಿ ಹೋಗಿರುವ ಅವಶೇಷಗಳನ್ನು ವೈಜ್ಞಾನಿಕವಾಗಿ ಅಗೆದು ತೆಗೆಯುವುದಕ್ಕೆ ಏನಂತಾರೆ ಅಂದರೆ ಭೂ ಉತ್ಖನನ ಅಂತ ಕರೀತಾರೆ. ಇನ್ನು ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿ ದೊರೆತಿದೆ? ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ. C14 ರೇಡಿಯೋ ಕಾರ್ಬನ್ ವಿಧಾನ ಯಾವುದಕ್ಕೆ ಬಳಸಲಾಗುತ್ತೆ? ಪಳೆ ಇಳಿಕೆಗಳ ಎಷ್ಟು ವರ್ಷಗಳ ಹಳೆಯದ್ದು ಎಂದು ಕಾಲ ನಿರ್ಣಯ ಬಳಸಲಾಗುತ್ತೆ. C14. ಓಕೆ. ಇನ್ನು ಕಲ್ಲಹಣ ರಚಿಸಿದ ಕೃತಿ ಬಂದು ರಾಜತರಂಗಿಣಿ. ಓಕೆ. ಇನ್ನು 2ನೇ ಚಾಪ್ಟರ್ ಭರತವರ್ಷ. ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗ ಇತಿಹಾಸ ಕಾಲ. ಭಾರತ ದ್ವೀಪ ಕಲ್ಪ ಅಥವಾ ಪರ್ಯಾಯ ದ್ವೀಪ ಎಂದು ಏಕೆ ಕರೀತಾರೆ ಅಂದರೆ 3 ಕಡೆಯಿಂದಲೂ ನೀರು ಒಂದು ಕಡೆ ಭೂಭಾಗದಿಂದ ಆವೃತವಾಗಿದೆ. ಆ ಕಾರಣದಿಂದ ಪರ್ಯಾಯ ದ್ವೀಪ ಅಂತ ಕರೀತಾರೆ. ಪ್ರಾಚೀನ ಭಾರತದ ಮೇಲೆ ವಾಯುವ್ಯ ಭಾಗದಿಂದ ದಾಳಿಗಳು ಯಾವ ಕಣಿವೆ ಮೂಲಕ ಆಗ್ತಿದ್ವು ಅಂದರೆ ನಿಮಗೆ ಗೊತ್ತಿರಲಿ, ಬೊಲಾನ್ ಮತ್ತು ಖೈಬರ್. ಭಾರತವನ್ನು ಉತ್ತರ ಮತ್ತು ದಕ್ಷಿಣ ಭಾರತವೆಂದು 2 ಭಾಗವಾಗಿ ವಿಂಗಡಿಸುವ ನದಿ ಯಾವುದು ಅಂದರೆ ನರ್ಮದಾ ನದಿ. ಯಾವುದು? ನರ್ಮದಾ ನದಿ. ಭಾರತದ ಪೂರ್ವ ಕರಾವಳಿಯನ್ನು ಏನೆಂದು ಕರೀತಾರೆ? ಕೋರಮಂಡಲ ತೀರ, ಉತ್ಕಲ ತೀರ ಅಂತ ಕೂಡ ಕರೀತಾರೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತದ ಪಶ್ಚಿಮ ಕರಾವಳಿಯನ್ನು ಏನಂತ ಕರೀತಾರೆ? ಕೊಂಕಣ ತೀರ ಅಥವಾ ಮಲಬಾರ್ ತೀರ ಅಂತ ಕರೀತಾರೆ. ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರ ಪೂರ್ವ ಕಾಲ ಎಂದರೆ ಮಾನವನು ಲೇಖನವನ್ನು ಕಂಡುಹಿಡಿಯುವುದಕ್ಕೂ ಮೊದಲಿನ ಕಾಲ. ಚರಿತ್ರೆಯ ಪೂರ್ವಕಾಲದ ಮಾನವನು ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡುತ್ತಿದ್ದ ನೆಲೆಗಳನ್ನು ಕರ್ನಾಟಕದಲ್ಲಿ ಎಲ್ಲಿ ಲಭ್ಯವಾಗಿವೆ ಅಂದರೆ ಹುಣಸಗಿ. ಮಾನವನಿಗೆ ಬೆಂಕಿಯ ಬಗ್ಗೆ ಅರಿವಿತ್ತು ಎಂಬುದಕ್ಕೆ ಬೂದಿಯ ಕುರುಹುಗಳು ಎಲ್ಲಿ ದೊರೆತಿವೆ ಅಂದರೆ ಕರ್ನೂಲಿನ ಗವಿಗಳಲ್ಲಿ. ಹಳೆಯ ಶಿಲಾಯುಗದ ಕಾಲವು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸವಾಗಿತ್ತು ಅಂದರೆ ಸುಮಾರು 12,000 ವರ್ಷಗಳವರೆಗೂ ವಿಸ್ತರಿಸಲ್ಪಟ್ಟಿತ್ತು. ಮಧ್ಯ ಶಿಲಾಯುಗವನ್ನು ಏನೆಂದು ಕರೀತಾ ಇದ್ರು? ಸೂಕ್ಷ್ಮ ಶಿಲಾಯುಗ. ಸೂಕ್ಷ್ಮ ಶಿಲಾಯುಧಗಳು ಎಂದರೆ ಅತಿ ಚಿಕ್ಕದಾದ ಆಯುಧ. ದ್ವೀಪಗಳನ್ನು ಒಳಗೊಂಡಂತೆ ಭಾರತದ ಒಟ್ಟು ಕರಾವಳಿ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 7,516.60 ಕಿಲೋಮೀಟರ್. ನವಶಿಲಾಯುಗದ ಕಾಲಘಟ್ಟ ಯಾವಾಗ ಪ್ರಾರಂಭವಾಯಿತು? 10,000 ವರ್ಷಗಳ ನಂತರ. ದವಸ ಧಾನ್ಯಗಳನ್ನು ಪುಡಿ ಮಾಡಲು ನವಶಿಲಾಯುಗದಲ್ಲಿ ಏನನ್ನು ಬಳಸಲಾಗುತ್ತಿತ್ತು ಅಂದರೆ ಬೀಸುಕಲ್ಲನ್ನು. ಭಾರತದಲ್ಲಿ ಪೂರ್ವ
ಚರಿತ್ರೆ ಕಾಲದ ರೇಖಾಚಿತ್ರಗಳು ಯಾವ ಗುಹೆಯಲ್ಲಿ ಕಂಡುಬರುತ್ತವೆ? ಮಧ್ಯಪ್ರದೇಶದ ಬಿಂಬಡ್ಕ ಮತ್ತು ಇತರ ಗುಹೆಗಳಲ್ಲಿ. ಪಶುಸಂಗೋಪನೆ ಹೈನುಗಾರಿಕೆಯು ಯಾವಾಗ ಆರಂಭವಾಯಿತು? ಸುಮಾರು 12,000 ವರ್ಷಗಳ ಹಿಂದೆ. ಪ್ರಪಂಚದ ಪರಿಸರದಲ್ಲಿ ಬದಲಾವಣೆಯಾದಾಗ. ಪ್ರಾಕ್ತನ ಶಾಸನಜ್ಞರು ಅಥವಾ ಪಾಚ್ಯವಾಸ್ತು ಅಧ್ಯಯನಕಾರರು ಅಂತ ಯಾರು ಕರೀತಾರೆ ಅಂದರೆ ಪ್ರಾಗ ಐತಿಹಾಸಿಕ ಕಾಲಘಟ್ಟವನ್ನು ಅಧ್ಯಯನ ಮಾಡುವ ತಜ್ಞರನ್ನು. ಇನ್ನು ಅಧ್ಯಾಯ 3 ಪ್ರಾಚೀನ ಭಾರತದ ನಾಗರಿಕತೆಗಳು. ಹರಪ್ಪ ಮೊಹೆಂಜೊದಾರೋ ನೆಲೆಗಳು ಯಾವ ವರ್ಷದಲ್ಲಿ ಶೋಧಿಸಲಾಯಿತು ಅಂದರೆ 1920ರಲ್ಲಿ ದಯಾರಾಮ್ ಸಹಾನಿ ಹರಪ್ಪದಲ್ಲಿ, 1921ರಲ್ಲಿ RD ಬ್ಯಾನರ್ಜಿ ಮೊಹೆಂಜೊದಾರೋದಲ್ಲಿ. ಹರಪ್ಪ ನಾಗರಿಕತೆ ಎಂದು 1924ರಲ್ಲಿ ಮೊದಲ ಬಾರಿಗೆ ಘೋಷಿಸಿದ್ದು ಸರ್ ಜಾನ್ ಮಾರ್ಷಲ್. ಇವರು ಭಾರತೀಯ ಪುರಾತತ್ವ ಇಲಾಖೆಯ ಮುಖ್ಯಸ್ಥರು. ಸಿಂಧೂ ನಾಗರಿಕತೆಯ ಅವಧಿಯನ್ನು ಯಾವ ಯುಗವೆಂದು ಕರೆಯುತ್ತಾರೆ? ಕಂಚಿನ ಯುಗ. ಸಾರ್ವಜನಿಕ ಸ್ನಾನದ ಕೊಳವು ಎಲ್ಲಿ ಕಂಡುಬರುತ್ತದೆ? ಮೊಹೆಂಜೊದಾರೋದಲ್ಲಿ. ಸಿಂಧೂ ಸಂಸ್ಕೃತಿಯ ನಾಗರಿಕತೆಯ ನಗರದ ಗೋಡೆಗಳು ಯಾವುದರಿಂದ ಕಟ್ಟಲ್ಪಟ್ಟಿತ್ತು? ಸುಟ್ಟ ಇಟ್ಟಿಗೆಗಳಿಂದ. ಬೃಹದಾಕಾರದ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ? ಗುಜರಾತಿನ ಲೋಥಲ್ ನಗರದಲ್ಲಿ. ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಎಲ್ಲಿತ್ತು? ಧೋಲಾವೀರ ಎಂಬ ತಾಣದಲ್ಲಿ. ಮೊಟ್ಟ ಮೊದಲನೆಯ ನೆಲಮನೆ ಅಥವಾ ಫಿಟ್ ಹೌಸ್ ಎಲ್ಲಿ ಕಂಡುಬಂದಿದೆ ಅಂದರೆ ಕಾಶ್ಮೀರದ ಬರ್ಜೂರ್ ಹೋಮಲ್ಲಿ. ಮೆಹರ್ಘರ್ ಎಲ್ಲಿದೆ ಅಂದರೆ ಇರಾನ್ ಸಾಗುವ ಬೋಲಾನ್ ಕಣಿವೆಯ ಫಲವತ್ತಾದ ಮೈದಾನದ ಸಮೀಪದಲ್ಲಿ ಇರುವಂಥದ್ದು. ಇನ್ನು ಸಿಂಧೂ ಬರವಣಿಗೆಯ ಲಿಪಿಯನ್ನು ವಿದ್ವಾಂಸರು ಏನೆಂದು ಕರೆದರು ಅಂದರೆ ಸಿಂಧೂ ಬರವಣಿಗೆ ಬಂದು ಚಿತ್ರಲಿಪಿ. ವೇದಗಳ ಕಾಲಮಾನವು ಯಾವ ಅವಧಿಯಲ್ಲಿ ಇತ್ತು ಅಂದರೆ 1500ರಿಂದ ಕ್ರಿಸ್ತಪೂರ್ವ 700ರ ನಡುವೆ. ವೇದ ಪದದ ಅರ್ಥ ಏನಪ್ಪ ಅಂದರೆ ತಿಳುವಳಿಕೆ ಅಥವಾ ಜ್ಞಾನ ಎಂದರ್ಥ. ಋಗ್ವೇದದಲ್ಲಿ ಎಷ್ಟು ಸೂತ್ರಗಳಿವೆ ಅಂದರೆ 1028 ಸೂತ್ರಗಳಿವೆ. ಎಷ್ಟು? 1028. ಪೂರ್ವ ವೇದ ಕಾಲದಲ್ಲಿದ್ದಂಥವುಗಳು ಯಾವ್ಯಾವು ಅಂದರೆ ಸಭಾ, ಸಮಿತಿ ಮತ್ತು ವಿಧಾತ. ಉತ್ತರ ವೇದ ಕಾಲದಲ್ಲಿ ಯಾವ ಸಭೆಯು ಕಣ್ಮರೆಯಾಯಿತು? ವಿಧಾತ. ಋಗ್ವೇದ ಯಾವ ಮಂಡಲ ವರ್ಣ ವ್ಯವಸ್ಥೆಯ ಉಲ್ಲೇಖವಾಗಿತ್ತು ಅಂದರೆ 10ನೇ ಮಂಡಲದಲ್ಲಿ ಪುರುಷ ಸೂಕ್ತದಲ್ಲಿ. ಯಾವುದು? ಇದು ಮೊಹೆಂಜೊದಾರೋದಲ್ಲಿ ದೊರೆತ ಪ್ರಸಿದ್ಧ ಲೋಹದ ಮೂರ್ತಿ ಯಾವುದು ಅಂದರೆ ಯಾವುದಪ್ಪ? ಲೋಹದ ಮೂರ್ತಿ ಅಂದರೆ ನರ್ತಕಿಯ ಮೂರ್ತಿ. ಯಾವುದು? ನರ್ತಕಿಯ ಮೂರ್ತಿ. ಇನ್ನು 4ನೇ ಚಾಪ್ಟರ್ ಅಧ್ಯಾಯ 4 ಜಗತ್ತಿನ ಪ್ರಮುಖ ನಾಗರಿಕತೆಗಳು. ಈಜಿಪ್ಟ್ ನಾಗರಿಕತೆ ಯಾವ ನದಿಯ ಬಯಲಿನಲ್ಲಿ ಹುಟ್ಟಿತು ಅಂದರೆ ನೈಲ್ ನದಿಯ ಬಯಲಿನಲ್ಲಿ. ಈಜಿಪ್ಟಿಯನ್ನರ ಬೆಳವಣಿಗೆಯನ್ನು ಏನೆಂದು ಕರೀತಾರೆ ಅಂದರೆ ಹೈರೋಗ್ಲೈಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ. ಈಜಿಪ್ಟನ್ನು ಆಳುತ್ತಿದ್ದ ರಾಜರುಗಳನ್ನು ಏನಂತಾರೆ? ಪ್ಯಾರೋಗಳು. ಮಮ್ಮಿ ಎಂದರೆ ಸತ್ತವರ ದೇಹವನ್ನು ರಾಸಾಯನಿಕಗಳನ್ನು ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಟ್ಟ ಶವ. ಮೆಸೊಪೊಟೇಮಿಯಾ ಎಂದರೆ 2 ನದಿಗಳ ನಡುವಿನ ನಾಡು. ಮೆಸೊಪೊಟೇಮಿಯಾ ಯಾವ ನದಿಗಳ ನಡುವೆ ಇದೆ ಅಂದರೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್. ಮೆಸೊಪೊಟೇಮಿಯಾದ ಜನರು ಬಳಸುತ್ತಿದ್ದ ಲಿಪಿ ಯಾವುದು ಅಂದರೆ ಕ್ಯೂನಿಫಾರ್ಮಾ. ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ್ನು ಕಟ್ಟಿಸಿದವರು ರಾಜ ನೆಬುಕಡ್ನೆಝರ್ ಅಥವಾ ರಾಣಿ ರಾಮತ್. ಕಣ್ಣಿಗೆ ಬದಲು ಕಣ್ಣು, ಅಲ್ಲಿಗೆ ಬದಲು ಅಲ್ಲು. ಇದು ಯಾರ ಸಂಹಿತೆ? ಹಮ್ಮುರಬಿಯಸ್ ಕಾನೂನು. ಚೀನಾದ ದುಗುಡ ಎಂದು ಯಾವ ನದಿಯನ್ನು ಕರೀತಾರೆ? ಹ್ಯಾಂಗ್ವಾ ನದಿಯನ್ನು ಕರೀತಾರೆ. ಇನ್ನು 62ನೇ ಪ್ರಶ್ನೆಯತ್ತ ಗಮನ ಹರಿಸೋಣ. ಚೀನಾದ ಮಹಾಗೋಡೆ ಕಟ್ಟಿಸಲು ಆದೇಶಿಸಿದ ಚಕ್ರವರ್ತಿ ಕ್ವೀನ್ ಶಿಹು ಯಾಂಗ್ ಟಿ. ಗ್ರೀಕರ ಪ್ರಸಿದ್ಧ ಆಟ ಒಲಿಂಪಿಕ್ ಆಟ. ಅಲೆಕ್ಸಾಂಡರ್ನ ಗುರು ಯಾರು ಅಂದರೆ ಅರಿಸ್ಟಾಟಲ್. ರೋಮನ್ನರ ಆಳ್ವಿಕೆಯು ಯಾವ ಭಾಷೆಯ ಅಭಿವೃದ್ಧಿಗೆ ಕಾರಣವಾಯಿತು? ಲ್ಯಾಟಿನ್ ಭಾಷೆ. ಯಾವ ಭಾಷೆ? ಲ್ಯಾಟಿನ್ ಭಾಷೆ. ಅಮೆರಿಕದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಯಾವುವು? ಮಾಯಾ, ಅಸ್ಟೆಕ್ ಮತ್ತು ಇಂಕಾ. ಅಸ್ಟೆಕರ ರಾಜಧಾನಿ ನಗರ ಯಾವುದು ಅಂದರೆ ಟೆನೋಸ್ಟಿಟ್ಲಾನ್ ಎನ್ನುವಂತಹದ್ದು. ಇನ್ನುಳಿದಂತೆ ಇಂಕಾಗಳ ಆರಾಧ್ಯ ದೈವ ಯಾರಪ್ಪ ಅಂದರೆ ಸೂರ್ಯದೇವ. ಇದು ತುಂಬ ಬಾರಿ ರಿಪೀಟ್ ಆಗಿರುವಂತಹದ್ದು, ಸೂರ್ಯದೇವ. ಇನ್ನು ಮುಂದಿನ ಅಧ್ಯಾಯ 5 ಸನಾತನ ಧರ್ಮ ನಮ್ಮ ಧರ್ಮ. ಸನಾತನ ಪದದ ಅರ್ಥವೇನು? ಅತಿ ಪ್ರಾಚೀನ, ನಿತ್ಯ ನೂತನ, ಚಿರಂತನ, ಶಾಶ್ವತ. ಅಗಾಧ ವೇದಮಂತ್ರ ಸಮೂಹ ವಿಭಜನೆ ಮಾಡಿದವರು ಯಾರು ಅಂದರೆ ಕೃಷ್ಣ ದ್ವೈಪಾಯನರು ಅಂದರೆ ವೇದವ್ಯಾಸರು. ಪ್ರತಿಯೊಂದು ವೇದಕ್ಕೂ ಇರುವ 4 ಸ್ಕಂದಗಳು ಯಾವುವು ಅಂದರೆ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು. ಉಪನಿಷತ್ಗಳು ಬಹುತೇಕ ಯಾವ ರೂಪದಲ್ಲಿವೆ? ಗುರು ಶಿಷ್ಯರ ಸಂವಾದದ ರೂಪದಲ್ಲಿವೆ. ಸ್ಮೃತಿ ಎಂದರೆ ನೆನಪಿನಲ್ಲಿಟ್ಟುಕೊಳ್ಳುವುದು ಅಥವಾ ಜ್ಞಾಪಿಸಿಕೊಳ್ಳುವಂಥದ್ದು.
ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು 6 ಪ್ರಮುಖ ದರ್ಶನಗಳು. ವೇದಗಳನ್ನು ಪ್ರಮಾಣವೆಂದು ಒಪ್ಪದ ನಾಸ್ತಿಕ ದರ್ಶನಗಳು ಯಾವುವು ಅಂದರೆ ಜೈನ, ಬೌದ್ಧ, ಚಾರ್ವಾಕ. ಜೈನ, ಬೌದ್ಧ, ಚಾರ್ವಾಕ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಯಾವ ವರ್ಷ ಭಾಷಣ ಮಾಡಿದರು ಅಂದರೆ 1893, ದಿನಾಂಕ 1893. ಮಹಾಕಾವ್ಯಗಳು ಎಂದು ಯಾವುದನ್ನು ಕರೀತಾರೆ? ಅದು ನಮ್ಮ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವೆರಡನ್ನು ನಾವು ಮಹಾಕಾವ್ಯಗಳು ಅಂತ ಕರಿತೀವಿ. ಪುರಾಣಗಳ ಸಂಖ್ಯೆ ಎಷ್ಟು ಅಂದರೆ 18 ಪುರಾಣಗಳನ್ನು ಹೊಂದಿರುವಂಥದ್ದು. ಶ್ರುತಿಗಳು ಎಂದು ಯಾವುದನ್ನು ಕರೆಯಲಾಗುತ್ತೆ? ನಾವು ವೇದಗಳನ್ನು ಶ್ರುತಿಗಳು ಅಂತ ಕರಿತೀವಿ. ಆಗಮ ಶಾಖೆಗಳು ದೇವರಿಗೆ ಯಾವ ಆರಾಧನೆಗೆ ಅವಕಾಶ ಕಲ್ಪಿಸಿವೆ? ವಿಗ್ರಹ ಆರಾಧನೆಗೆ. 3 ಪ್ರಮುಖ ಆಗಮ ಶಾಖೆಗಳು ವೈಷ್ಣವ, ಶೈವ ಮತ್ತು ಶಾಕ್ತ. ವೇದಾಂಗಗಳ ಸಂಖ್ಯೆ ಎಷ್ಟು ಅಂದರೆ 6. ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ವ್ಯಾಕರಣ, ಛಂದಸ್ಸು. ಇವು 6 ವೇದಾಂಗಗಳ ಸಂಖ್ಯೆ ಆಗಿರುವಂಥದ್ದು. ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಪ್ರಭಾವಶಾಲಿಯಾದ ಸ್ಮೃತಿ ಯಾವುದು ಅಂದರೆ ಮನುಸ್ಮೃತಿ. ಇನ್ನು ಅಧ್ಯಾಯ 6 ಜೈನ ಮತ್ತು ಬೌದ್ಧ ಧರ್ಮಗಳು. ಜೈನ ಧರ್ಮದಲ್ಲಿ ಎಷ್ಟು ಮಂದಿ ತೀರ್ಥಂಕರಿದ್ದಾರೆ ಎಂಬ ನಂಬಿಕೆ ಇದೆ? 24. ಜೈನರ ಮೊದಲನೆಯ ತೀರ್ಥಂಕರ ಋಷಭನಾಥ. 23ನೇ ತೀರ್ಥಂಕರ ಪಾರ್ಶ್ವನಾಥ. ವರ್ಧಮಾನ ಮಹಾವೀರ ಎಲ್ಲಿ ಜನಿಸಿದನೆಂದರೆ ವೈಶಾಲಿಯ ಕುಂಟಲ ಗ್ರಾಮ. ಜೀನ ಎಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವ, ಎಲ್ಲವನ್ನು ಜಯಿಸಿದವ. ಮಹಾವೀರ 27ನೇ ವಯಸ್ಸಿನಲ್ಲಿ ಎಲ್ಲಿ ನಿರ್ವಾಣ ಹೊಂದ ಅಂದರೆ ಬಿಹಾರದ ಪಾವಾಪುರಿಯಲ್ಲಿ. ಜೈನ ಧರ್ಮದ ಪಂಚಪ್ರತಿಜ್ಞೆಗಳಲ್ಲಿ 5ನೆಯದ್ದು ಯಾವುದು ಅಂದರೆ ಬ್ರಹ್ಮಚರ್ಯ. ಇದನ್ನು ಮಹಾವೀರ ಬೋಧಿಸಿದ್ದು. ಜೈನರ ಸಾಂಪ್ರದಾಯಿಕ 2 ಪಂಗಡಗಳು ಶ್ವೇತಾಂಬರರು ಹಾಗೂ ದಿಗಂಬರರು. ಗೌತಮ ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. ಬುದ್ಧನು ತನ್ನ ಮೊದಲ ಬೋಧನೆಯಲ್ಲಿ ಮಾಡಿದ ವಾರಣಾಸಿಯ ಕಾಶಿಯ ಸಮೀಪದ ಸಾರನಾಥ ಜಿಂಕೆವನದಲ್ಲಿ. ಬುದ್ಧನ ಮೊದಲ ಬೋಧನೆಯನ್ನು ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ. ಬುದ್ಧನು ಬೋಧಿಸಿದ ಮಾರ್ಗವನ್ನು ಏನಂತ ಕರೀತಾರೆ? ಅಷ್ಟಮಾರ್ಗ ಅಥವಾ ಮಧ್ಯಮ ಪಥ ಅಂತ ಕರೀತಾರೆ. ಬುದ್ಧನ ಅನುಯಾಯಿಗಳು ಬುದ್ಧನ ಬೋಧನೆಗಳನ್ನು ಯಾವ ಪುಸ್ತಕದಲ್ಲಿ ಇದು ಮಾಡಿದ್ದಾರೆ ಅಂದರೆ ತ್ರಿಪಿಟಕದಲ್ಲಿ. ವಿನಯ, ಸುತ್ತ, ಅಭಿಧಮ ಪಿಟಕ. ಬೌದ್ಧ ಧರ್ಮದ ಪ್ರಮುಖ ಕೃತಿಗಳು ಹೀನಯಾನ, ಮಹಾಯಾನ, ವಜ್ರಯಾನ ಪಂಥಗಳು. ಬುದ್ಧನು ಎಲ್ಲಿ ನಿರ್ಮಾಣ ಹೊಂದಿದ? ಕುಶಿನಗರದಲ್ಲಿ. ಜೈನ ಮತ್ತು ಬೌದ್ಧ ಧರ್ಮಗಳು ಯಾವ ಪರಂಪರೆಗಳನ್ನು ಎಂದು ಕರೆಯಲಾಗುತ್ತೆ? ಶ್ರಮಣ ಪರಂಪರೆಗಳು. ಅಲೆಕ್ಸಾಂಡರನ ದಾಳಿಯು ಭಾರತದಲ್ಲಿ ಯಾವ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾಯಿತು? ಮೌರ್ಯ ರಾಜಪ್ರಭುತ್ವಕ್ಕೆ ಕಾರಣವಾಯಿತು. ಸ್ನೇಹಿತರೆ, ಇದು 8ನೇ ತರಗತಿಯ 6 ಅಧ್ಯಾಯಗಳನ್ನು ಇದರಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನು ಉಳಿದಂತಹ ಟಾಪಿಕ್ಗಳನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ.